ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಯಾವಾಗ ಮಾಡಿರೋದು ಏನೂ ಗೊತ್ತಿಲ್ಲ. ಚುಟ್ಕ ವೀಡಿಯೋಗಳನ್ನ ಮಾಡಿರೋದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಯಾವತ್ತೋ ಒಂದು ವೀಡಿಯೋನ ಶೂಟ್ ಮಾಡಿರ್ತೀನಿ, ಇನ್ನೊಂದು ವೀಡಿಯೋನ ಯಾವತ್ತೋ ಶೂಟ್ ಮಾಡಿರ್ತೀನಿ, ಆ ಥರ ಆಗಿರುತ್ತೆ. ಅದಕ್ಕೆ ಎಲ್ಲನೂ ಒಂದು ವೀಡಿಯೋಗೆ ಹಾಕಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಓಕೆ, ಕೌಶಿ ಕುರ್ಕುರೆ ತಿಂತಿದ್ದೆ ಅಂದ್ಬಿಟ್ಟು ನಮ್ಮ ಗುಮ್ಮಿ ಅಲ್ಲೇ ಇದ್ಲು ಅಂದ್ಬಿಟ್ಟು ಅದಕ್ಕೆ ಒಂದೇ ಒಂದು ಪೀಸು ಕುರ್ಕುರೆನ ಹಾಕಿರೋದು. ಅದು ಸ್ಮೆಲ್ ಮಾಡಿಬಿಟ್ಟು ಹಾಗೆ ಅಲ್ಲೇ ಬಿಟ್ಟಿದೆ. ನಾನು ಹೇಳಿದೆ ಕೌಶಿಗೆ, ಅದು ತಿನ್ನಲ್ಲ ಕಣೋ, ಯಾಕೆ ಹಾಕಿದೆ ನೀನು? ಏಕೆಂದರೆ ಅದು ನಾನ್ ವೆಜ್ಜು ಏನೇ ಹಾಕಿದ್ರೂ ತಿನ್ನುತ್ತೆ. ಈ ಕುರ್ಕುರಿ ಚಿಪ್ಸು ಅದನ್ನೆಲ್ಲ ಸ್ಮೆಲ್ ಮಾಡುತ್ತೆ ಮತ್ತು ನಾಲ್ಗೆಲಿ ಟೇಸ್ಟ್ ಮಾಡುತ್ತೆ ಅಷ್ಟೇ. ಅದು ಬಿಟ್ಟರೆ ಅದು ತಿನ್ನಲ್ಲ ಅಂತ ಹೇಳಿದೆ. ಅದು ಸುಮ್ಮನೆ ಒಂದು ಪೀಸ್ ಹಾಕ್ದೆ, ಆದರೆ ಅದು ತಿನ್ನಲಿಲ್ಲ, ಅಲ್ಲೇ ಬಿಟ್ಬಿಟ್ಟಿದೆ. ಹಾಗೆ ಹೊರಗಡೆ ಮಳೆ ಇದೆ, ಅದಕ್ಕೆ ಮಾಪನ್ನ ಹೊರಗಡೆನೇ ಇಟ್ಟಿದ್ದೀನಿ. ಏಕೆಂದರೆ ಅವಾಗವಾಗ ಏನಾಗುತ್ತೆ ಅಂದರೆ ಮನೆ ಒಳಗಡೆ ನೀರು ಬಂದುಬಿಡುತ್ತೆ. ಆವಾಗ ಮಾಪಲ್ಲಿ ಒರೆಸ್ಬಿಟ್ಟು ಅದನ್ನು ಹೊರಗಡೆ ಇಟ್ಟಿರ್ತೀನಿ. ಈ ಮ್ಯಾಟಲ್ಲಿ ಒರೆಸಿದ್ರೆ ಏನಾಗ್ಬಿಡುತ್ತೆ, ಒಂದೊಂದು ಸರಿ ನಾನು ಇಲ್ಲ ಅಂದರೆ ನಮ್ಮ ಕೌಶಿ ಏನು ಮಾಡಿರ್ತಾನೆ ಅಂದರೆ ಮ್ಯಾಟೆಲ್ಲ ಒರೆಸ್ಬಿಟ್ಟು ಇಟ್ಬಿಟ್ಟಿರ್ತಾನೆ. ಅದು ನೆಕ್ಸ್ಟ್ ಡೇ ಮಳೆ ಬಂದರೆ ಆ ಮ್ಯಾಟ್ನ ಒಣಗಾಕೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಮ್ಯಾಟಲ್ಲಿ ಫಂಗಸ್ ಎಲ್ಲ ಸೇರ್ಕೊಬಿಡುತ್ತೆ. ಅದರಿಂದ ನಾನು ಈ ಮಾಪಲ್ಲೇ ಒರೆಸ್ಬಿಟ್ಟು ಅದನ್ನು ಹೊರಗಡೆ ಹಾಕ್ತೀನಿ. ಆ ಥರ ಮಳೆ ಅಂತೂ ಡೈಲಿ ಬೀಳ್ತಾನೇ ಇದೆ. ಓಕೆ, ಹಾಗೆ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನದು ಕಲಶಕ್ಕೆ ತೆಂಗಿನಕಾಯಿ ಎಲ್ಲ ಇಡ್ತೀವಲ್ಲ, ಹಾಗೆ ತೆಂಗಿನಕಾಯಿ ಎಲ್ಲ ಇಟ್ಟಿದ್ದೆ. ಅದರಿಂದ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ಒಂದು ಸಲ ಅಂದ್ಕೊಂಡೆ, ಹೇಗಿದ್ರು ಗೌರಿ ಹಬ್ಬ ಬರ್ತಾಯಿದೆಯಲ್ಲ, ಒಬ್ಬಟ್ಟೆಲ್ಲ ಮಾಡಿಬಿಡೋಣ. ಕಾಯಿ ಒಬ್ಬಟ್ಟಾದರೆ ಚೆನ್ನಾಗಿರುತ್ತೆ, ನನಗೂ ಇಷ್ಟ. ಬೇಳೆ ಒಬ್ಬಟ್ಟಿಗಿನ್ನ ಕಾಯಿ ಒಬ್ಬಟ್ಟು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ, ಅದೇ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಹೀಗೆ ಏನೋ ಯೋಚನೆ ಮಾಡಬೇಕಾದ್ರೆ ಬೇರೆ ಏನಾದರೂ ಮಾಡಬೇಕು ಅಂತ, ಆಮೇಲೆ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಯೋಚನೆ ಮಾಡಿ ಆಮೇಲೆ ನಾನು ಕೊಬ್ಬರಿ ಮಿಠಾಯಿ ಮಾಡೋಣ ಅಂಥೇಳಿ ಇಲ್ಲಿ ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು, ಏಕೆಂದರೆ ನಾನು ಯಾವತ್ತೂ ಮಾಡಿಲ್ಲ ಮಿಠಾಯಿ. ಏಕೆಂದರೆ ಸ್ವೀಟ್ ಅಂದರೆ ಕಡಿಮೆ ಮಾಡೋದು, ಅದಕ್ಕೆ ಇದು ವೀಡಿಯೋಸ್ ಎಲ್ಲ ನೋಡಿ ಟ್ರೈ ಮಾಡಿ ಇವಾಗ ಕೊಬ್ಬರಿ ಮಿಠಾಯಿನ ಮಾಡ್ತಾಯಿದ್ದೀನಿ. ತುಂಬಾ ಈಸಿ, ಆದರೆ ನನಗನ್ನಿಸ್ತಾಯಿತ್ತು ಅಯ್ಯೋ ತುಂಬ ಕಷ್ಟ ಇರ್ಬೋದೇನೋ ಅಂತ. ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ಇಷ್ಟೇನಾ ಮಿಠಾಯಿ ಮಾಡೋದು, ಕೊಬ್ಬರಿ ಮಿಠಾಯಿನ ಅಂತೇಳಿ ಕೊಬ್ಬರಿನ ತೆಂಗಿನಕಾಯಿನ ಒಡೆದು ತುರ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಏನು ಮಾಡಿದೆ ಅಂದರೆ ರುಬ್ಕೊಂಡಿದ್ದೆ. ಅಂದರೆ ನೀರು ಹಾಕದೆ ಹಾಗೆ ರುಬ್ಕೊಂಡಿದ್ದೆ. ರುಬ್ಬಿಟ್ಟು ಅದಕ್ಕೆ ಸ್ವಲ್ಪ ಬಾಣಲಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಅಲ್ಲ, ತುಪ್ಪ. ಒಬ್ಬೊಬ್ಬರು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ, ಒಬ್ಬೊಬ್ಬರು ತುಪ್ಪ ಯೂಸ್ ಮಾಡ್ತಾರೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನು, ತುಪ್ಪ ಇದ್ದರೆ ಇಷ್ಟ ಆದರೆ ತುಪ್ಪನೇ ಹಾಕ್ಕೊಂಡು ರುಬ್ಕೊಂಡಿರುವಂಥ ತೆಂಗಿನಕಾಯಿ ಏನಿದೆ ಅದನ್ನು ತೆಗೆದು ಆ ತುಪ್ಪದೊಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡಿ, ಹಾಗೆ ಫ್ರೈ ಮಾಡ್ತಾ ಬೆಲ್ಲದ್ದು ಪೌಡರ್ ಇದ್ದರೆ ಓಕೆ, ಇಲ್ಲ ನೀವು ಹಚ್ಚ ಬೆಲ್ಲ ಅಥವಾ ಉಂಡೆ ಬೆಲ್ಲ ಇದ್ದರೆ ಅದನ್ನು ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿಬಿಟ್ಟು ಚೆನ್ನಾಗಿ ತಿರುಗಿಸ್ತಾ ಇರಿ. ಇದ್ರ ಜೊತೆಗೆ ನೀವು ಬೇಕಾದರೆ ಗಸಗಸೆ ಅದೆಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಅಂದರೆ ರುಬ್ಬಬೇಕಾದ್ರೆ ತೆಂಗಿನಕಾಯಿ ಹಾಕ್ಕೋಬೋದು. ನನಗೆ ಫಸ್ಟ್ ಟೈಮಲ್ಲ ಮಾಡ್ತಿರೋದು, ಅದಕ್ಕೆ ಬರೀ ಕೊಬ್ಬರಿನ ಅಷ್ಟೇ ರುಬ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೆಲ್ಲದ ಬದಲು ಸಕ್ಕರೆನೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸಕ್ಕರೆ ಅಷ್ಟು ಇಷ್ಟ ಆಗಲ್ಲ ನನಗೆ, ಬೆಲ್ಲದ್ದು ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ಅಂಥೇಳಿ ಬೆಲ್ಲನ ಯೂಸ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನೀಟಾಗಿ ಸ್ವಲ್ಪ ಅಂಟು ಥರ ಆಗೋ ತನಕನೂ ಚೆನ್ನಾಗಿ ಬಾಣಲಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆದಮೇಲೆ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಇದ್ದರೆ ಅದನ್ನು ಸವರ್ಬಿಟ್ಟು ಅದಕ್ಕೆ ಇದು ಏನು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿರ್ತೀರ ಅದನ್ನು ತೆಗೆದು ತಟ್ಟೆಗೆ ನೀಟಾಗಿ ಒಂದು ಈಕ್ವಲ್ಲಾಗಿ ಬರೋ ಥರ ಚೆನ್ನಾಗಿ ತಟ್ಕೊಳ್ಳಿ. ತಟ್ಟಾದಮೇಲೆ ಅದನ್ನು ಸ್ವಲ್ಪ ಹೊತ್ತು ಬಿಡಬೇಕಷ್ಟೆ. ನನಗೆ ಏನದು ಉರಿತಾ ಇದ್ನಲ್ಲ, ಅದರಲ್ಲೇ ಸೌಟೇನು ಹೇಳ್ತೀವಿ, ಅದರಲ್ಲೇ ಅದು ನೀಟಾಗಿ ಮಾಡೋಣ ಅಂತ ಮಾಡಿದೆ, ಅದು ಅಷ್ಟು ಸರಿಯಾಗಿ ಬರಲಿಲ್ಲ. ಅದಾದಮೇಲೆ ನಾನು ಕೈಯಲ್ಲೇ ಟ್ರೈ ಮಾಡೋಣ ಅಂಥೇಳಿ ಕೈಯಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಕೈಯಲ್ಲಾದರೆ ನೀಟಾಗಿ ಬಂತು, ಆದರೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕಿತ್ತು.
ನಾನು ಅಂದ್ಕೊಂಡೆ ಜಾಸ್ತಿ ಫ್ರೈ ಮಾಡಿಬಿಟ್ರೆ ಸ್ವಲ್ಪ ಪಾಕದ ಥರ ಆಗಿಬಿಡುತ್ತೆ, ಗಟ್ಟಿ ಆಗಿಬಿಡುತ್ತೆ ಅನ್ನೋದ್ರಿಂದ ಬೇಗನೆ ತೆಗೆದುಬಿಟ್ಟು ಅದನ್ನು ಈ ಥರ ಪ್ಲೇಟಿಗೆಲ್ಲ ಹಾಕ್ಬಿಟ್ಟು ಕಟ್ ಮಾಡೋಣ ಅಂಥೇಳಿ ಮಾಡಿದೆ. ಆದರೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು, ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಏನಂದರೆ ಸ್ವಲ್ಪ ಏನು ಹೇಳ್ತೀವಿ ಇದು ಹೀಗೆ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕಿತ್ತು, ಆವಾಗ ಸರಿ ಹೋಗ್ತಿತ್ತು. ನಾನು ಅಂದ್ಕೊಂಡೆ ಗಟ್ಟಿ ಆಗಿಬಿಡುತ್ತೇನೋ ಅನ್ನೋ ಕಾರಣಕ್ಕೆ ಬೇಗ ತೆಗೆದುಬಿಟ್ಟು ಅದನ್ನು ಈ ಥರ ಮಾಡಿಬಿಟ್ಟೆ. ಅದು ನೋಡಿದ್ರೆ ಈ ಥರ ಆಗಿಬಿಟ್ಟಿದೆ ಅಷ್ಟೇ. ಆದರೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು, ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಂದ್ಕೊಂಡೆ ಅಂದರೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಬೇಕಂತ. ನಾನು ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೂ ಅದು ನೀಟಾಗಿ ಫಿನಿಶಿಂಗ್ ಬರಲಿಲ್ಲ. ಆವಾಗಲೇ ಅಂದ್ಕೊಂಡಿದ್ದು ನಾನು ಇನ್ನೊಂದು ಸ್ವಲ್ಪ ಫ್ರೈ ಮಾಡಬೇಕಿತ್ತು ಅಂಥೇಳಿ. ಆಮೇಲೆ ನಾನೇನು ಅಂದ್ಕೊಂಡೆ ಅಂದರೆ ಇದನ್ನು ಈ ಥರ ಮಾಡೋ ಬದಲು ನಾನು ಲಡ್ಡು ಅಂದರೆ ಲಾಡು ಮಾಡ್ತೀವಲ್ಲ ಆ ಥರ ಉಂಡೆ ಥರ ಮಾಡಿಬಿಟ್ಟಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ. ಬಿಡು ಇವಾಗ ಮಾಡಿ ಎಲ್ಲ ಆಗಿಬಿಟ್ಟಿದೆಯಲ್ಲ ಮತ್ತೇನು ಮಾಡೋದು ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಅಂದ್ಕೊಂಡೆ, ಆಮೇಲೆ ತುಂಬ ಚೆನ್ನಾಗಿ ಡ್ರೈ ಆದಮೇಲೆ ಸ್ವಲ್ಪ ಲೈಟಾಗಿ ತಣ್ಣಗಿತ್ತು, ಆವಾಗ ತಿನ್ನುವಾಗ ತೊಗೊಂಡು ಸ್ವಲ್ಪ ಪೀಸ್ ಆಗಿಬಿಡ್ತಾಯಿತ್ತು. ಆವಾಗ ಬಿಡು ಹೀಗೆ ಇರಲಿ ಅಂದ್ಬಿಟ್ಟು ಮತ್ತೆ ಸುಮ್ಮನೆ ಆಗಿಬಿಟ್ಟೆ. ಇನ್ನೊಂದು ಸರಿ ಏನಾದ್ರು ಮಾಡಿದ್ರೆ ಯಾವಾಗಲೂ ಯಾಕೆ ಈ ಥರ ಶೇಪೇ ಕೊಡಬೇಕು, ಲಡ್ಡು ಥರನೂ ಕೊಡ್ಬೋದಲ್ವ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಯಾಕೆಂದರೆ ಮಾಡಿಬಿಟ್ಟಿದ್ನಲ್ಲ ಅದಕ್ಕೆ ಸುಮ್ಮನೆ ಆಗೋದೆ. ನನಗನ್ನಿಸ್ತು ಮಿಠಾಯಿ ಎಲ್ಲ ಅವಾಗ ನಾವು ತಿಂತಾಯಿದ್ವಲ್ಲ ಸಕ್ಕರೆಗಿನ್ನ ಬೆಲ್ಲದ ಮಿಠಾಯಿ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ಬೆಲ್ಲನೇ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಓಕೆ ವೇಸ್ಟ್ ಅಂತೂ ಆಗಲಿಲ್ಲ, ತಿಂದ್ವಿ, ಖಾಲಿ ಆಯಿತು. ಅದೇ ಚೆನ್ನಾಗಿತ್ತು ಟೇಸ್ಟು ಕೂಡ. ನೋಡಿ ಇವಾಗ ನಾನು ಅದನ್ನೆಲ್ಲ ತೆಗೆದು ಪ್ಲೇಟಲ್ಲಿ ಇಡ್ತಾಯಿದ್ದೀನಿ. ಆದರೆ ಶೇಪ್ ಅಂತೂ ಅಷ್ಟು ಚೆನ್ನಾಗಿ ಬಂದಿಲ್ಲ, ನಾನೇ ಹೇಳ್ತಾಯಿದ್ದೀನಿ. ಹೀಗೆ ಪೀಸ್ ಆಗಿಬಿಡ್ತಾಯಿತ್ತು. ಅದಕ್ಕೆ ನಾನು ಹೇಳಿದ್ದು ಲಡ್ಡು ಥರ ಮಾಡಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ಅಷ್ಟೇ. ಅವಾಗೆಲ್ಲ ನಾನು ಜಾಸ್ತಿ ಅಂದರೆ ಹೆಚ್ಚಾಗಿ ಸಕ್ಕರೆ ಮಿಠಾಯಿಗಿನ್ನ ಈ ಬೆಲ್ಲದ ಮಿಠಾಯಿನ ಇಷ್ಟಪಟ್ಟು ತಿಂತಾಯಿದ್ದೆ. ಅದರಿಂದ ಓಕೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು. ನೋಡ್ತಾ ಇದ್ದೀರಾ, ಈ ಥರ ಇತ್ತು. ಓಕೆ, ಫಸ್ಟ್ ಟೈಮ್ ಮಾಡಿದ್ದಲ್ವ, ಒಂದೊಂದು ಸರಿ ಈ ಥರ ಎಡವಟ್ಟೆಲ್ಲ ಆಗಿಬಿಡುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಟೈಮ್ ಮಾಡಿದಾಗ ನೀಟಾಗಿ ಗೊತ್ತಾಗುತ್ತೆ. ಓಕೆ, ಟೈಮ್ ಬಂದು ಇವಾಗ 5 ಗಂಟೆ. ಈಗ 1 ಅವರ್ ಹಿಂದೆ ಒಂದು ಸೀರೆ ಬಂತು. ಮೀಶೋದಿಂದನೇ ಬುಕ್ ಮಾಡಿದ್ದಿದ್ದು ಸೀರೆನ. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಪಿಕ್ಚರ್ ಬಂದು ಅಂದರೆ ಫೋಟೋ ಬಂದು ತಂದಮೇಲೆ ಸೀರೆ ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ. ಅದಕ್ಕೆ ಮತ್ತೆ ಇದನ್ನು ರಿಟರ್ನ್ಗೆ ಹಾಕಿದ್ದೀನಿ. ಇದು ಒಂದು ಯೆಲ್ಲೋ ಕಲರ್ ಡ್ರೆಸ್ನ ಬುಕ್ ಮಾಡಿದೆ ನೋಡಿ, ಅದು ರಿಟರ್ನ್ಗೆ ಆಗ್ತಾಯಿದೆ, ಚೆನ್ನಾಗಿಲ್ಲ ಕ್ವಾಲಿಟಿ ಅಂತೇಳಿ. ಸೇಮ್ ಇದೂ ಕ್ವಾಲಿಟಿ ಚೆನ್ನಾಗಿಲ್ಲ ಅಂಥೇಳಿ ಮತ್ತೆ ಇದನ್ನು ರಿಟರ್ನ್ಗೆ ಹಾಕ್ತಾಯಿದ್ದೀನಿ. ಸೀರೆ ನೋಡೋದಕ್ಕೆ ನಿಮ್ಗೆ ತೋರಿಸಿ ನೋಡಿ. ಇವಾಗ ಕಲರು ಸೇಮ್, ಅಲ್ಲಿ ಏನು ಕಲರ್ ಇದೆ ಸೇಮ್ ಕಲರೇ ಇದೆ. ಆದರೆ ಸೀರೆ ಕ್ವಾಲಿಟಿ ಅಂತೂ ಸ್ವಲ್ಪ ಫಿನಿಶಿಂಗ್ ಇಲ್ಲ. ಓಕೆ, ಕ್ವಾಲಿಟಿ ಓಕೆ, ತೋರಿಸ್ತೀನಿ. ಒಂದೊಂದು ಈ ಥರ ಆಗ್ಬಿಡುತ್ತೆ, ಸಖತ್ ಬೇಜಾರಾಗ್ಬಿಡುತ್ತೆ ಈ ಥರ ಎಲ್ಲ ಆದಾಗ. ನಿಮಗೆ ಹತ್ರದಿಂದ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದೀರಾ, ಸೀರೆ ನೀಟಾಗಿ ಫಿನಿಶಿಂಗ್ ಇಲ್ಲ. ಕಾಣಿಸ್ತಿದೆಯಾ ನಿಮಗೆ? ಈ ಲೈನ್ ದಾರಗಳು ಕಾಣಿಸ್ತಿದೆಯಾ? ನೋಡ್ಕೊಳ್ಳಿ, ಈ ಥರ ದಾರಗಳು. ಇದೇನಾಗುತ್ತೆ, ಫಿನಿಶಿಂಗ್ ಇಲ್ಲ ಅಂದಾಗ ಈ ಥರ ದಾರ ಎಲ್ಲ ಕಿತ್ತರೆ ಬರುತ್ತೆ. ಅದು ಒಂದು ಓಕೆ. ಸೀರೆ ನೋಡ್ತಾ ಇರ್ಬೋದು, ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಈ ಥರ ಫುಲ್ ಸ್ಯಾರಿ ಬಂದು ನಾನು ಉಲ್ಟಾ ತೋರಿಸ್ತಿದ್ದೀನಿ. ಎಸ್, ಫುಲ್ ಸ್ಯಾರಿ ಬಂದು ಇದೇ ಥರನೇ ಇದೆ, ನಿಮಗೆ ಕಾಣಿಸ್ತಿರ್ಬೋದು. ಈ ಥರನೇ ಇದೆ, ಚೆನ್ನಾಗಿದೆ ಸೀರೆ, ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಆದರೆ ಫಿನಿಶಿಂಗ್ ಅಂತೂ ಸ್ವಲ್ಪನೂ ಚೆನ್ನಾಗಿಲ್ಲ. ಈ ಕಡೆ ಪಲ್ಲು ಯಾವುದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ನೋಡಿ. ಇದು ಬ್ಲೌಸ್ ಪೀಸ್ ಅನ್ಕೊಳ್ಳೋಣ. ಓಕೆ, ಇದು ಸ್ವಲ್ಪ ಬುಟ್ಟ ಬಂದಿದೆ, ನಿಮಗೆ ಅಷ್ಟು ಕಾಣಿಸಲ್ಲ, ಸಣ್ಣದಾಗಿ ಬುಟ್ಟ ಥರ ಇದೆ. ಇದು ಸೆರಗ ಅನ್ಕೋತೀರಾ? ಇಲ್ಲ, ಈ ಕಡೆನೂ ಸೇಮ್ ಈ ಥರನೇ ಬಂದಿದೆ ಸ್ವಲ್ಪ ನೋಡಿ, ಈ ಥರ. ಇದು ಸೆರಗ, ಪಲ್ಲು ಅಂತ ಏನು ಹೇಳ್ತೀವಿ, ಅದ ಅಂತಾನೆ ನನಗೆ ಫುಲ್ ಕನ್ಫ್ಯೂಸು.
ಸ್ಯಾರಿ ಅಂತೂ ಚೆನ್ನಾಗಿದೆ, ಇಲ್ಲ ಅಂತ ಹೇಳಲ್ಲ. ಈ ಮೇಲೆ ಏನಿದೆ ಈ ಸೈಡು ಫಿನಿಶಿಂಗ್ ಇಲ್ಲ, ಮತ್ತೆ ಕೆಳಗಡೆನೂ ಅಷ್ಟೇ ಫಿನಿಶಿಂಗ್ ಇಲ್ಲ. ಈ ದಾರಗಳೇನಾಗುತ್ತೆ ಅಂದರೆ ಕಾಲಿಗೆ ಸಿಗಾಕೊಳ್ತಿರುತ್ತೆ. ಇಲ್ಲಾಂದರೆ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ, ಅಂದರೆ ಫಿನಿಶಿಂಗ್ ಇಲ್ಲ ನೀಟಾಗಿ ಅಂತೇಳಿ ಇದನ್ನು ಮತ್ತೆ ರಿಟರ್ನ್ ಮಾಡ್ತಾ ಇದ್ದೀನಿ. ನೋಡಿ ಕ್ವಾಲಿಟಿ, ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ತೋರಿಸ್ತೀನಿ. ಈ ಮೇಲೆ ಸೈಡ್ ಏನು ಹೇಳಿದೆ ಫಿನಿಶಿಂಗ್ ಇಲ್ಲ, ಈ ಥರ ಫುಲ್ ಒಂದು ಕಡೆ ಅಲ್ಲ ಎಲ್ಲ ಕಡೆನೂ ಇದೇ ಥರನೇ ಆಗಿರೋದು. ನೋಡಿ ಪ್ರತಿಯೊಂದು ಕಡೆನೂ ಅಷ್ಟೇ. ನಿಮಗೆ ದಾರ ಕಾಣಿಸಿದೆಯಾ ನೋಡಿ, ಈ ಥರನೇ ಇರೋದು. ಇದೇನಾಗುತ್ತೆ ನಾವು ಉಟ್ಕೊಂಡ್ರು ಕಾಲಿಗೆಲ್ಲ ಸಿಗಾಕೊಳ್ಳುತ್ತೆ. ಓಕೆ, ಹಾಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಈ ಡಿಸೈನ್ ಏನಿದೆ, ಈ ಡಿಸೈನ್ ತುಂಬ ಚೆನ್ನಾಗಿದೆ. ಇದೇನಾಗಿದೆ ಬ್ಯಾಕ್ ಸೈಡು ಈ ಥರ, ಇದರಲ್ಲಿ ಗೊತ್ತಾಗಲ್ಲ ನಿಮಗೆ ಇದು, ಏಕೆಂದರೆ ಇಲ್ಲಿ ತನಕ ಫಿನಿಶಿಂಗ್ ಕೊಟ್ಟಿದ್ದಾರೆ, ಅಷ್ಟು ಅರ್ಥ ಆಗಲ್ಲ. ಇಲ್ಲಿ ತೋರಿಸ್ತೀನಿ. ಈ ಡಿಸೈನ್ ಏನಿದೆ ಇದು ಬ್ಯಾಕ್ ಸೈಡ್ ಏನಾಗಿದೆ, ಇದು ಫಿನಿಶಿಂಗ್ ಇಲ್ಲ. ನೀವು ನೋಡ್ತಿರ್ಬೋದು ಥ್ರೆಡ್ ಎಲ್ಲ ಕಾಣಿಸ್ತಾ ಇದೆ, ಫಿನಿಶಿಂಗ್ ಇಲ್ಲ. ಇದು ಫಿನಿಶಿಂಗ್ ಇಲ್ಲ. ಈ ದಾರ ಏನಿದೆ, ಈ ದಾರ ನೋಡಿ ನಿಮ್ಮ ಮುಂದೆನೇ ತೋರಿಸ್ತೀನಿ. ಈ ದಾರ ಏನಿದೆ ಇದು ಇಟ್ಕೊಂಡು ಹೇಳಿದ್ರೆ ಈ ದಾರ ನೀಟಾಗಿ ಹೀಗೆ ಕಾಣಿಸ್ತಿದೆಯಾ ನಿಮಗೆ, ಈ ಥರ ಬಂದ್ಬಿಡುತ್ತೆ. ಇದನ್ನು ನಾವು ಉಟ್ಕೊಂಡಾಗ ನಮ್ಮ ಕಾಲು ಅಥವಾ ಏನೋ ಒಂದು ಸ್ಲಿಪ್ಪರು ಸಿಗಾಕೊಂಡ್ರೆ ಈ ದಾರ ಬರ್ತಾನೇ ಇರುತ್ತೆ. ಇದೆಲ್ಲ ಬಂದ್ಬಿಟ್ರೆ ಇದು ಫುಲ್ಲು ಇದೆಲ್ಲ ತೆಗೆದ್ಬಿಟ್ರೆ ಏನಾಗೋಗುತ್ತೆ ಅಂದರೆ ಪ್ಲೈನ್ ಸ್ಯಾರಿ ಹೇಗಿರುತ್ತೆ ಸೇಮ್ ಅದೇ ಥರ ಆಗ್ಬಿಡುತ್ತೆ. ಅದರಿಂದ ನನಗೆ ಸೀರೆ ಚೆನ್ನಾಗಿದೆ ಇಲ್ಲ ಅಂತ ಹೇಳಲಿಲ್ಲ. ಒಂದು ಇಲ್ಲಿ ನೀಟಾಗಿ ಫಿನಿಶಿಂಗ್ ಇಲ್ಲ, ಮತ್ತು ಇಲ್ಲಿ ದಾರ ಎಲ್ಲ ಏನಾದರೂ ಸಿಗಾಕೊಳ್ತಾ ಇರುತ್ತೆ. ಮತ್ತು ಈ ಥರ ಸ್ವಲ್ಪ ಇದು ಮಾಡಿದ್ರೂ ಇದು ನಾವು ಗಟ್ಟಿಯಾಗಿ ಎಳಿಬೇಕಂತಿಲ್ಲ, ಸ್ವಲ್ಪ ಹಿಂಗೆ ಮಾಡಿದ್ರೂ ಕೂಡ ಬಂದ್ಬಿಡುತ್ತೆ. ಅದಕ್ಕೆ ನಾನು ಸೀರೆನ ರಿಟರ್ನ್ ಮಾಡ್ತಾ ಇದ್ದೀನಿ. ಇದಕ್ಕೆ ಏನಂದರೆ ಒಳ್ಳೆ ರೇಟಿಂಗ್ ಇರಲಿಲ್ಲ, 3.9 ಅಷ್ಟೇ ಇದ್ದಿದ್ದು ರೇಟಿಂಗ್ ಬಂದು. ಒಂದೊಂದು ಕಡೆ ಚೆನ್ನಾಗಿದೆ, ಒಳ್ಳೆ ರೇಟಿಂಗ್ ಬಂದಿದೆ, ಒಂದೊಂದು ಕಡೆ ರೇಟಿಂಗ್ ಚೆನ್ನಾಗಿರಲಿಲ್ಲ. ನಾನು ಒಂದೊಂದ್ಸರಿ ಏನಾಗುತ್ತೆ ಅಂದರೆ ರೇಟಿಂಗ್ ಚೆನ್ನಾಗಿಲ್ಲ ಅಂದರೂ ಸ್ಯಾರಿ ಒಂದೊಂದ್ಸರಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಥರ ಕಲರ್ಸ್ ಇರಲಿಲ್ವಲ್ಲ ನನ್ನ ಹತ್ರ ಕಲ್ಲರು, ಅದರಿಂದ ತೊಗೊಳ್ಳೋಣ ಅಂತೇಳಿ ನೋಡಿದರೆ ಫುಲ್ಲು ಈ ಥರ ಇದೆ ಸ್ಯಾರಿ. ಅದಕ್ಕೆ ಮತ್ತೆ ಇವಾಗ ರಿಟರ್ನ್ಗೆ ಹಾಕ್ಬಿಟ್ಟು ಇದು 2ನೇ ಸರಿ ಈ ಥರ ಆಗ್ತಾ ಇರೋದು. ನನಗೆ ಬೇಜಾರಾಗ್ತಿದೆ. ಸುಮ್ಮನೆ ಅಂಗಡಿಲಿ ಹೋಗಿ ತಗೊಳೋದು ಬಿಟ್ಬಿಟ್ಟು ಸುಮ್ಮನೆ ತರಿಸೋದು ವಾಪಸ್ ಕಳಿಸೋದು ಇಲ್ಲೆಲ್ಲ ನೋಡಿ. ಒಂದೊಂದು ತುಂಬ ಚೆನ್ನಾಗಿರುತ್ತೆ. ಮೊನ್ನೆ ಆ ಗ್ರೀನ್ ಸ್ಯಾರಿ ತೋರಿಸ್ತಲ್ಲ ಅದಂತೂ ಚೆನ್ನಾಗಿದೆ. ಅದು 800, ಇದು ಬಂದು 417 ಬರುತ್ತೆ, ಆ ಥರ ಇದು ರೇಟ್ ಇರೋದು. ಅದಕ್ಕೆ ಒಂದ್ಸಲ ಅಂದ್ಕೊಂಡೆ ಹುಡುಗರಿಗೆ ಕೊಟ್ಬಿಡೋಣ, ನಮ್ಮ ಕೆಂಚಿ ಅವ್ರು ಏನಾದರೂ ಲಂಗ ಬ್ಲೌಸ್ ಆ ಥರ ಏನಾದರೂ ಹೊಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇದು ಫಿನಿಶಿಂಗೇ ಇಲ್ವಲ್ಲ, ಹಾಕ್ಕೊಳ್ಳೋಕ್ಕೂ ಅಷ್ಟು ಇದು ಬರಲ್ಲ. ಅದಕ್ಕೆ ರಿಟರ್ನ್ ಮಾಡೋದು ಬೆಸ್ಟ್ ಅಂತೇಳಿ ರಿಟರ್ನ್ ಮಾಡಿದ್ದೀನಿ. ಇದನ್ನು ಮತ್ತೆ ಯಾವಾಗ ಬಂದು ತೊಗೊಂಡೋಗ್ತಾರೋ ಗೊತ್ತಿಲ್ಲ. ಓಕೆ, ಹಾಗೆ ಪ್ಯಾಕ್ ಮಾಡಿ ಇಟ್ಟಿದ್ದೆ, ತೋರ್ಸೋದೇನು ಬೇಡ ಅಂತೇಳಿ. ಆಮೇಲೆ ತೋರಿಸ್ಬೇಕು ಅನ್ನಿಸ್ತು ನಿಮಗೆ. ಒಂದೊಂದ್ಸರಿ ಈ ಥರ ಹೆಡ್ವರ್ಟ್ಗಳು ಒಂದ್ಸರಿ ಏನು ತುಂಬ ಸರಿ ಆ ಥರ ಆಗ್ತಾನೆ ಇರುತ್ತೆ. ಅಂದರೆ ಅದಕ್ಕೆ ತೋರಿಸೋಣ ಅಂತೇಳಿ ತೋರಿಸ್ತಿರೋದು. ಇಲ್ಲೆಲ್ಲ ಕ್ವಾಲಿಟಿ ಚೆನ್ನಾಗೇ ಇದೆ ಸ್ಯಾರಿ, ಇದು ಫಿನಿಶಿಂಗ್ ಬಂದಿಲ್ಲ ಅಂತೇಳಿ ನಾನು ರಿಟರ್ನ್ ಮಾಡ್ತಿರೋದು ಅಷ್ಟೇ. ಓಕೆ, ಫೋಟೋದಲ್ಲಿ ಹೆಂಗಿದೆ ಸೇಮ್ ಅದೇ ಥರನೇ ಇದೆ, ಆದರೆ ಕ್ವಾಲಿಟಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಇದು ಕಾಟನ್ ಸಿಲ್ಕು ಅಲ್ಲ, ಒಂಥರ ಇದೆ ಇದು ಸಿಲ್ಕು. ಕಾಟನ್ ಸಿಲ್ಕ್ ಹೇಗೆ ಅಂದರೆ ಸೀರೆಗಳು ನಾವು ಹೇಗೆ ಉಟ್ಟಿರ್ತೀವಿ ಹಾಗೆ ಕೂತ್ಕೊಳ್ಳುತ್ತೆ. ಓಕೆ, ಏನು ಸ್ವೀಟ್ ಹೇಳು ಸರಿ. 2 ಪೀಸ್ ತಿಂದೆ ಗೊತ್ತಾಯ್ತಲ್ವ. ಇನ್ವೇ ಬಾಲ್ ಥರ ಮಾಡಬೇಕಿತ್ತು, ನಾನು ಏನೋ ಮಾಡಕ್ಕೆ ಏನೋ ಆಯಿತು. ಚೆನ್ನಾಗಿದ್ಯಾ? ಟೇಸ್ಟ್ ಚೆನ್ನಾಗಿದೆ ಅಲ್ವಾ? ನೀರು ಕುಡಿದ್ಬಿಟ್ಟು ಆಮೇಲೆ ಹಾಲು ಕುಡಿ. ಖಾರ ಮೊಸಪ್ಪು ಅದೇ ಹೇಳು ಕರೆಕ್ಟಾಗಿ. ಏನು
ಇದು 3ನೇ ಬಾರಿ ತಿಂತಿರೋದು ನೀನು. ನಂಗೆ ಗೊತ್ತಾಯ್ತಲ್ಲ ಮಿಠಾಯಿ, ಕೊಬ್ಬರಿ ಮಿಠಾಯಿ ಬೆಲ್ಲ ಹಾಕಿ ಮಾಡಿರೋದು. ಶೇಪ್ ಸರಿಯಾಗಿ ಇನ್ನೊಂದು ಸ್ವಲ್ಪ ಇದು ಮಾಡಬೇಕಿತ್ತು. ನಾನು ತುಪ್ಪ ಹಾಕಿಲ್ಲ, ಯಾಕೆಂದ್ರೆ ಅಪ್ಪ ತಿನ್ನಲ್ವಲ್ಲ, ಅದಕ್ಕೆ ನಾನು ಯಾವುದಕ್ಕೂ ತುಪ್ಪನೇ ಯೂಸ್ ಮಾಡಲ್ಲ. ಆಮೇಲೆ ಜಾಸ್ತಿ ಗಟ್ಟಿಯಾಗ್ಬಿಟ್ರೆ ಕಲ್ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡಿದ್ನಾ. ಅದು ನೋಡಿದ್ರೆ ಇನ್ನೊಂದು ಸ್ವಲ್ಪ ಇದು ಮಾಡಬೇಕಿತ್ತು. ನಾರ್ಮಲ್ ಆಗಿದೆ ಸ್ವೀಟ್ ಅಂತೂ ಚೆನ್ನಾಗಿ, ಆದರೆ ಅದಕ್ಕೆ ಇಲ್ಲಿಟ್ರೆ ಖಾಲಿ ಆಗುತ್ತೆ ಅಂತ ಹಿಂಗಿಟ್ಟಿದ್ದೀನಿ ಅಷ್ಟೆ. ಸರಿನಾ? ಮಳೆ ಬರಲ್ಲ, ಕರೆಂಟೇ ಬರಲಿವಲ್ಲ. ಬೆಳಿಗ್ಗೆ ದಿನ ಹಿಂಗೆ ಹೋಗುತ್ತೆ ಕರೆಂಟು. 7 ಗಂಟೆ. ಓಕೆ, ಹಾಗೆ ಇದು ಬಂದು ಸಂಜೆ. ಹಾಗೆ ಏನು ನಾನು ಕೊಬ್ಬರಿ ಮಿಠಾಯಿ ಮಾಡಿದ್ದೆ, ಅದನ್ನು ಕೌಶಿಕ್ ಕೊಟ್ಟಿದ್ದೆ. ಅವನು ಟೇಸ್ಟ್ ಮಾಡ್ದ, ತಿಂದಿದ್ದೀನಿ ಅಂದ, ಮತ್ತು ಟೇಸ್ಟು ಕೂಡ ಚೆನ್ನಾಗಿದೆ ಅಂತ ಹೇಳ್ದೆ. ಆದರೆ ಅದು ಏನು ಅದು ಅಂದರೆ ಗೊತ್ತಿಲ್ಲ, ಯಾಕೆಂದರೆ ಅದು ಶೇಪ್ ಎಲ್ಲ ನೀಟಾಗಿ ಬಂದಿದ್ದಿದ್ರೆ ನೋಡಿದ ತಕ್ಷಣವೇ ಅವನು ಹೇಳ್ತಾ ಇದ್ದ ಇದು ಬೆಲ್ಲದ ಮಿಠಾಯಿ ಅಥವಾ ಕೊಬ್ಬರಿ ಮಿಠಾಯಿ ಆ ಥರ. ಅದು ಶೇಪೇ ಇರಲಿಲ್ವಲ್ಲ, ಅದಕ್ಕೆ ಅವನಿಗೆ ಏನು ಅಂತ ಹೇಳೋಕ್ಕೆ ಗೊತ್ತಾಗ್ತಾಯಿಲ್ಲ. ತಿಂದಿದ್ದೀನಿ, ಚೆನ್ನಾಗಿದೆ ಟೇಸ್ಟು, ಆದರೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದ. ಓಕೆ, ಹಾಗೆ ಇದು ಬಂದು ಸಂಜೆ ಮಿಂಚುತ್ತಾ ಇದೆ, ಮತ್ತು ಹೊರಗಡೆ ಜೋರು ಮಳೆನೂ ಬರ್ತಾ ಇದೆ. ಹಾಗೆ ಅವಾಗವಾಗ ಕರೆಂಟು ಹೋಗೋದು ಬರೋದು ಆ ಥರನೂ ಆಗ್ತಾಯಿದೆ. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಮ್ಮ ಗುಮ್ಮಿ ನೋಡಿ ಚಳಿಗೆ ಬೆಚ್ಚಗಾಗುತ್ತೆ ಅಂತೇಳಿ ಮಲ್ಕೊಂಡಿದ್ದಾಳೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.